ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಆರ್ಭಟಕ್ಕೆ ಘಟಪ್ರಭಾ ನದಿಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಯಿಂದಾಗಿ ಮೂಡಲಗಿ ತಾಲೂಕಿನಲ್ಲಿ ಘಟಪ್ರಭಾ ಆರ್ಭಟದಿಂದಾಗಿ ಬೆಳಗಾವಿ ಜಿಲ್ಲೆ ಮಸಗುಪ್ಪಿ ಗ್ರಾಮಕ್ಕೆ ಜಲಗಂಡಾಂತರ ಎದುರಾಗಿದೆ. ಇಡೀ ಗ್ರಾಮವೇ ಮುಳುಗೋಗಿದೆ. ಘಟಪ್ರಭಾ ನದಿ ನೀರು ಪ್ರವಾಹದಿಂದಾಗಿ ಸುರಕ್ಷಿತ ಸ್ಥಳಕ್ಕೆ ಸಾವಿರಾರು ಸಂತ್ರಸ್ತರನ್ನು ರವಾನೆ ಮಾಡಲಾಗಿದೆ. ಏನು ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ, ಜನರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಬಟ್ಟೆ ಬರೆ ಎಲ್ಲ ತುಂಬಿಕೊಂಡು, ಸಾಮಾನು ಸರಂಜಾಮು ಎಲ್ಲ ತುಂಬಿಕೊಂಡು. ನಮ್ಮ ಪ್ರತಿನಿಧಿ ಅವ್ರನ್ನ ಮಾತಾಡಿಸಿದ್ದಾರೆ, ಪ್ರತ್ಯಕ್ಷ ವರದಿ ಜೊತೆಗೆ ಅವ್ರು ಮಾತಾಡಿಸಿದ್ದಾರೆ. ನೋಡೋಣ ಬನ್ನಿ. ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗೆ ಘಟಪ್ರಭಾ ನದಿ ಕೂಡ ಉಕ್ಕಿ ಹರಿತಾ ಇರೋದ್ರಿಂದ ಮಸಗುಪ್ಪಿ ಗ್ರಾಮ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಹಾಗಾಗಿ ಸುರಕ್ಷಿತ ಸ್ಥಳಕ್ಕೆ ಗ್ರಾಮದ ಜನ ಕೂಡ ತೆರಳುತ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಪೊಲೀಸರು ಕೂಡ ಒತ್ತಾಯವನ್ನ ಮಾಡ್ತಿರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ವೃದ್ಧ ಅಜ್ಜಿ ಒಬ್ಬರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ ಎಲ್ಲಿ ಹೊಂಟಿದೆಯಾ? ಓಯಪ್ಪ ಇಲ್ಲೇ ಹಸಿರು ಇದು ದವಾಖಾನೆ, ಸರ್ಕಾರ ದವಾಖಾನೆಗೆಪ್ಪ ಊಟ ಹಾಕ್ಯಾರು, ಕರ್ಕೊಂಡು ಹೊಂಟಾರಪ್ಪ. ಅದಕ್ಕೆ ಹೊಂಟದ್ ಮನ್ಯಾಗ ಕೂತೀನಪ್ಪ. ಮತ್ತು ಎಬಿಸಿರಿ ಪಟ್ಟ ನೀರು ಬರೋಣ ಎಬ್ಸ್ಕೊಂಬನ್ರಪ್ಪ ನಿಮ್ಮಂತಾರ. ಒಳಗ ಇದ್ನಪ್ಪ. ಇಟ್ಟು ನೀರು ಬಂದೈತಿ, ತಗಡಿನ ಮನೆ ಐತಿಯಪ್ಪ. ವರ್ಷ ಹಿಂಗೆ? ವರ್ಷ ಹಿಂಗಯಪ್ಪ. ಸಡಗ್ರ ನಡ್ಕೊಂತ ಹೊಂಟಿ? ನಡ್ಕೊತ ಹೊಂಟನಪ್ಪ. ಇಲ್ಲೇ ರದ ಮ್ಯಾಲ್ಕ್ರಿ ನಿಮ್ಮ ತಾರ ಊಟ ಐತಿ ಹೋಗಣತ್ತಾರ, ಹೋಗಿ ಹೊಂಟದ್ನಪ್ಪ. ವರ್ಷ ಹಿಂಗೆ ಇದ? ವರ್ಷ ಇದ ಸಡಗ್ರ ಯಪ್ಪ. ಏನು ಮಾಡ್ದೆ ಯಪ್ಪ? ಬಂದಿರ್ತಾರ ಅಧಿಕಾರಿಗಳು ಏನಾರು ಪರಿಹಾರ ಕೊಡಾಕ? ಏನಾರು ಪರಿಹಾರ ಕೊಡಾಕ ಯಾರ ಅಧಿಕಾರಿಗಳು ಬಂದಿರ್ತಾರ? ಯಾರು ಇಲ್ಲಪ್ಪ, ಇನ್ನೂ ಏನೂ ಇಲ್ಲ. ಪನಿವಾರದ ಯಾರು ಕೊಟ್ಟಿಲ್ಲಪ್ಪ. ಎಲ್ಲ ಮನೆಗಳೆಲ್ಲ ಜಲ ನೀರಾಗದಾವ? ನೀರಾಗದಾವಪ್ಪ ಎಲ್ಲ. ನಮ್ಮ ಬದುಕು ಹೆಂಗೆ ವಯಸ್ಸಾಗೈತಿ, ಎಲ್ಲ ತಲೆ ಮ್ಯಾಗ ಏನೇನು ಇಟ್ಕೊಂಡಿ? ಮತ್ತೇನು ಮಾಡ್ಲಪ್ಪ, ಊಟ ಉಟ್ಕೊಳಕ್ಕ ಇವು ಹಳಿವು ತೊಗೊಂಡು ನಡ್ತಾನೆಪ್ಪ. ಇದಿಷ್ಟು ವೃದ್ಧ ಅಜ್ಜಿ ಒಬ್ರು ಹೇಳ್ತಿದ್ದಾರೆ. ನಾವು ಮನೆ ಒಳಗಡೆ ಇದ್ದೆ, ನೀರು ನುಗ್ತಿಗಾಗಿ ಏನು ಯುವಕರು ಬಂದು ನನ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಮೈಲಾರಿ ಪುಟ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಘಟ್ಟಗಳಲ್ಲಿ ಈ ಬಾರಿ ಮಳೆಯ ಅವಾಂತರದಿಂದಾಗಿ ಆಗಿರುವಂಥ ಅವಾಂತರ ಒಂದೆರಡಲ್ಲ ನೋಡಿ. ಕೃಷ್ಣಾ ನದಿಯ ಆರ್ಭಟಕ್ಕೆ, ನದಿಯ ಪ್ರವಾಹದ ಆರ್ಭಟಕ್ಕೆ ಸಂಪೂರ್ಣವಾಗಿ ಆ ಭಾಗದ ಗ್ರಾಮಗಳೆಲ್ಲವೂ ಕೂಡ ಮುಳುಗಡೆಯಾಗ್ತಾ ಇದೆ. ನಡುಗಡ್ಡೆಯಂತಾದ ಸಪ್ತಸಾಗರ ಗ್ರಾಮ, ಬೆಳಗಾವಿಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮ ನಡುಗಡ್ಡೆಯಂತಾಗಿದೆ. ಸುತ್ತ ಎಲ್ಲ ನೀರು, ಗ್ರಾಮ ನಡುಗಡ್ಡೆಯಾಗಿದೆ, ಸಂಪರ್ಕ ಕಡಿತ ಆಗಿದೆ, ಹೋಗೋದಕ್ಕೆ ಬರೋದಕ್ಕಾಗಲ್ಲ. ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಕುರಿತಾಗಿ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ ಬನ್ನಿ. ಕಳೆದ 20 ದಿನಗಳಿಂದ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ರಣಭೀಕರ ಮಳೆ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂತಹ ಚಿಕ್ಕೋಡಿ ಉಪವಿಭಾಗದ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ಸದ್ಯ ನಾನಿವಾಗ ಅಥಣಿ ತಾಲೂಕಿನ ಸಪ್ತಸಾಗರ ಊರಲ್ಲಿ ನಾನಿದ್ದೀನಿ. ಅಂತಂದರೆ ಈ ಊರು ಯಾವ ರೀತಿಯಾದಂತಹ ಭೀಕರತೆಯನ್ನು ಕಾಣ್ತಾ ಇದೆ ಅಂತಂದರೆ, ಈ ಊರನ್ನು ಸಂಪೂರ್ಣವಾಗಿ ನಡುಗಡ್ಡೆ ಆಗಿರುವಂಥದ್ದು. ಅಂದರೆ ಈ ಊರಿಗೆ ನಡುವೆ ಈ ರೋಡು ಹಾದು ಹೋಗಿರೋದ್ರಿಂದ, ಕೃಷ್ಣಾ ನದಿ ಎರಡೂ ಥರ ನಡುವೆ ಹಾದು ಹೋಗಿರೋದ್ರಿಂದ ಸಂಪೂರ್ಣವಾಗಿ ಜನಸಂಪರ್ಕ ಕಡಿತಗೊಂಡಿರುವಂಥದ್ದು. ಆ ಕಡೆಯಿಂದ ಜನ ಈ ಕಡೆಗೆ ಬರೋ ಹಾಗಿಲ್ಲ, ಈ ಕಡೆ ಇದ್ದಂತಹ ಜನ ಆ ಕಡೆಗೆ ಬರೋ ಹಾಗಿಲ್ಲ. ನದಿ ಯಾವ ಮಟ್ಟದಲ್ಲಿ ಹರಿತಾ ಇದೆ, ಯಾವ ರೀತಿಯಾದಂತಹ ಭೀಕರತೆಯನ್ನು ಉಂಟಾಗಿದೆ ಅನ್ನೋದನ್ನು ದೃಶ್ಯಾವಳಿ ಮುಖಾಂತರ ನಾನು ನಿಮಗೆ ತೋರಿಸುವ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯ ನಾನಿವಾಗ ಸಪ್ತಸಾಗರ ಊರಲ್ಲಿರುವಂಥದ್ದು. ನೀವು ಮನೆಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಅಂತಂದರೆ ಸುಮಾರು 150ರಿಂದ 200 ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಂದರೆ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ತಾಲೂಕು ಆಡಳಿತದಿಂದ ಆಗಿರ್ಬೋದು ಗಂಜಿ ಕೇಂದ್ರಗಳನ್ನು ಓಪನ್ ಮಾಡಿ, ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿ ಅವರಿಗೆ ಬೇಕಾಗುವಂತಹ ಅಗತ್ಯ ವಸ್ತುಗಳನ್ನು ಸಹ ಏನು ತಾಲೂಕು ಆಡಳಿತದಿಂದ ಪೂರೈಕೆ ಮಾಡ್ತಾ ಇರುವಂಥದ್ದು. ಆದರೂ ಸಹ ಎಲ್ಲೋ ಒಂದೊಂದು ಕಡೆಗಳಲ್ಲಿ ಸಹ ಇನ್ನು ಕೆಲವೊಂದಿಷ್ಟು ಸಮಸ್ಯೆಗಳು ಸಹ ಆಗ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸಹ ಆ ಕಡೆಗೆ ಕೆಲವೊಂದಿಷ್ಟು ಜನ ಯುವಕರು ಸಹ ನಿಂತಿರುವಂಥದ್ದು. ಅಂತಂದರೆ ಮಳೆ ಬಂದು ಈ ರೀತಿಯಾದಂಥ ಯಾವುದೇ ಕೆಲಸ ಕಾರ್ಯಗಳು ಇಲ್ಲದೇ ಇರೋದರಿಂದ ಏನಂತಂದರೆ ನದಿಯಲ್ಲಿ ಕೆಲವೊಂದಿಷ್ಟು ಆಟೋಟೋಪ್ಗಳನ್ನಾಗಿರ್ಬೋದು ಅಥವಾ ಗಾಡಿ ತೊಳೆಯೋದನ್ನಾಗಿ ಮಾಡ್ತಾ ಇರ್ಬೋದು. ಇನ್ನು ನಿಮಗೆ ನಾನು ಇಲ್ಲಿ ಯಾವ ರೀತಿಯಾದಂತಹ ಗದ್ದೆಗಳಲ್ಲಿ ನೀರು ಹೋಗಿದೆ ಅನ್ನೋದನ್ನು ಸಹ ತೋರಿಸುವ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂತಂದರೆ ಅಥಣಿ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಈ ಭಾಗದ ರೈತರು ಹೆಚ್ಚಾಗಿ ಕಬ್ಬು ಬೆಳೆಯನ್ನು ನೆಚ್ಕೊಂಡಿರುವಂಥದ್ದು. ಕಬ್ಬು ಬೆಳೆ ಸುಮಾರು 1 ವರ್ಷಗಳಲ್ಲೇ ಕಬ್ಬು ಬೆಳೆ ಬರುತ್ತೆ. ಆದರೆ ನೀವು ನೋಡ್ಬೋದು ಈ ಭಾಗದ ರೈತರು ಒಂದು ಸಮಯದಲ್ಲಿ ನಮಗೆ ಮಳೆ ಆಗ್ತಾ ಇಲ್ಲ, ನಮ್ಮ ಮುಂದಿನ ಜೀವನ ಹೇಗಪ್ಪ ಅಂತ ತಲೆ ಮೇಲೆ ಕೈ ಹೊತ್ತು ಆಕಾಶದೆಡೆಗೆ ನೋಡ್ತಾ ಇದ್ದರು. ಆದರೆ ಸದ್ಯ ನೀರು ಯಾವ ಮಟ್ಟಿಗೆ ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅಂತಂದರೆ, ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ಉಂಟಾಗಿರುವುದು. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಏನು, ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತಕ್ಕಂತಹ ರಣಭೀಕರ ಮಳೆಗೆ ಗಡಿಭಾಗದ ಜನರು ಸಂಪೂರ್ಣವಾಗಿ ತತ್ತರವಾಗಿರುವಂಥದ್ದು.
ಸಂಜು ಅರ್ಬವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ರಿಪಬ್ಲಿಕ್ ಕನ್ನಡ, ನಾನು ರಂಜಿತ್ ಶಿರಿಯಾರ್. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಎಡವಟ್ಟು ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟ, ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿ ಒಂದು ಸಂಪ್ರದಾಯ ಅಂತಿದೆ, ಆ ಸಂಪ್ರದಾಯವನ್ನ ಹಳ್ಳ ಹಿಡಿಸಿದ್ದಾರೆ. ಸಂಪ್ರದಾಯವನ್ನ ಮುರಿದು ಬಾಗಿನ ದಿವಸ ಬಾಡೂಟವನ್ನ ಮಾಡಿದ್ದಾರೆ. ಸಿಎಂ ಮತ್ತೆ ಸಚಿವರು ಹೋದ ಬಳಿಕ ಭರ್ಜರಿಯಾಗಿ ಬಾಡೂಟವನ್ನ ಮಾಡಿದ್ದಾರೆ. ಇಲಾಖೆ ಅಧಿಕಾರಿಗಳಿಂದ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟ, ಕೆಆರ್ಎಸ್ನ ಖಾಸಗಿ ಹೋಟೆಲ್ನಲ್ಲಿ ಬಾಡೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಹಿಂದೆ ಬಾಗಿನದ ದಿನ ಯಾವುದೇ ಬಾಡೂಟ ಮಾಡ್ತಾ ಇರಲಿಲ್ಲ, ಯಾಕಂತ ಹೇಳಿದ್ರೆ ಅದು ಪಾವಿತ್ರ್ಯ ಅನ್ನೋ ಕಾರಣಕ್ಕೋಸ್ಕರ. ಬಾಗಿನ ಆದ ನಂತರ ಪಾವಿತ್ರ್ಯ ಪೂಜೆ ಮಾಡೋದು, ಪೂಜೆ ಆದ ನಂತರ ಬಾಡೂಟ ಮಾಡೋದಿಲ್ಲ. ಆದರೆ ಅಧಿಕಾರಿಗಳ ಎಡವಟ್ಟು, ನಿರ್ಲಕ್ಷ್ಯ ನೋಡಿ, ಬಾಗಿನ ಅರ್ಪಿಸಿ ಆದ ನಂತರ ಬಾಡೂಟ ಮಾಡಿದ್ದಾರೆ. ಉದಾಹರಣೆಯೇ ಇಲ್ಲ ಇಲ್ಲಿವರೆಗೂ ಕೂಡ ಬಾಗಿನ ಅರ್ಪಿಸಿ ಆದ ನಂತರ ಬಾಡೂಟವನ್ನ ಮಾಡಿರೋದು. ಆ ಎಲ್ಲ ಸಂಪ್ರದಾಯವನ್ನ ಮುರಿದಿದ್ದಾರೆ ಅಧಿಕಾರಿಗಳು. ಬಾಡೂಟ ಆಯೋಜಿಸುವ ಮೂಲಕ ಎಲ್ಲ ಸಂಪ್ರದಾಯಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿದ್ದಾರೆ ಅಧಿಕಾರಿಗಳು. ಒಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಿ, ಸರ್ಕಾರದಿಂದ ಬಾಗಿನ ಕಾರ್ಯಕ್ರಮ, ಪೂಜೆ ಪುನಸ್ಕಾರ ಅಷ್ಟು ಶುಭ್ರ ಅನ್ನೋ ರೀತಿಯಲ್ಲಿ ಬಾಗಿನ ಕಾರ್ಯಕ್ರಮ ಅಂದರೆ ಬಾಗಿನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಅವರೆಲ್ಲರೂ ಕೂಡ ಬಾಗಿನವನ್ನು ಅರ್ಪಿಸ್ತಾ ಇರೋದು. ಈ ಕಡೆಯಲ್ಲಿ ಅದಾದ ನಂತರ ಬಾಡೂಟ, ಗುಂಡು ತುಂಡಿನ ಊಟ ಹೆಂಗಿದೆ ಅಂತ ನೋಡಿ ನೀವು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಆನಂದ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ, ಇಲ್ಲಿವರೆಗೂ ಕೂಡ ಬಾಗಿನ ಅರ್ಪಿಸಿ ಆದ ನಂತರ ಅಲ್ಲಿ ಯಾವುದೇ ಬಾಡೂಟ ಇರ್ತಾ ಇರಲಿಲ್ಲ, ಆ ಉದಾಹರಣೆಯೇ ಇರಲಿಲ್ಲ. ಆದರೆ ಆ ಸಂಪ್ರದಾಯಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಯಾರು ಎಡವಟ್ಟಿದು? ಈ ಥರದೊಂದು ಆಲೋಚನೆ ಅವ್ರಿಗೆ ಯಾಕೆ ಬಂತು, ಯಾಕೆ ಮಾಡಿದ್ರು ಹಿಂಗೆ ಅಂತ? ಆನಂದ್. ರಂಜಿತ್, ಕೆಆರ್ಎಸ್ ಡ್ಯಾಮ್ ಭರ್ತಿಯಾದಂಥ ಸಂದರ್ಭದಲ್ಲಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂಥದ್ದು ಒಂದು ವಾಡಿಕೆ 1979ರಿಂದಲೂ ಕೂಡ ಈ ಒಂದು ವಾಡಿಕೆ ನಡ್ಕ ಬಂದಿದೆ. ಆದರೆ ಏನು ಆ ಒಂದು ಸಂಪ್ರದಾಯ ನಡ್ಕ ಬಂದಿತ್ತು ಅಂದ್ರೆ ಬಾಗಿನ ಅರ್ಪಿಸಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವೆಜ್ ಊಟವನ್ನ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಆದ್ರೆ ಇವತ್ತು ಆ ಸಂಪ್ರದಾಯಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಕಾವೇರಿ ನೀರಾವರಿ ನಿಗಮ ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ. ಇವತ್ತು ಅದ್ದೂರಿಯಾಗಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕೆಲವು ಸಚಿವರು ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಾಗಿನವನ್ನ ಅರ್ಪಿಸಿ ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಏನು ಗಾರ್ಡನ್ ನಲ್ಲಿರುವಂತ ಖಾಸಗಿ ಹೋಟೆಲ್ ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಬಂದಂತ ಗಣ್ಯರಿಗೆ ಒಂದು ಬಾಡೂಟ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಯಾರು ಗಣ್ಯರು ಊಟ ಮಾಡದಂತೆ ಅಂದ್ರೆ ನಾನ್ ವೆಜ್ ತಿಂದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಲವು ಅಧಿಕಾರಿಗಳು ನಾನ್ ವೆಜ್ ಊಟವನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸಂಪ್ರದಾಯಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಯಾವತ್ತೂ ಕೂಡ ಬಾಗಿನ ಕಾರ್ಯಕ್ರಮದಲ್ಲಿ ಬಾಡೂಟವನ್ನ ವ್ಯವಸ್ಥೆ ಮಾಡೇ ಇರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಈ ರೀತಿ ಒಂದು ಎಡವಟ್ಟನ ಮಾಡಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇರುವಂತದ್ದು. ಈ ರೀತಿ ಎಡವಟ್ಟು ಮಾಡಿದಂತ ಅಧಿಕಾರಿಗಳ ವಿರುದ್ಧ ಏನು ಒಂದಷ್ಟು ಕ್ರಮ ಆಗ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಂಜಿತ್. ಓಕೆ ಆನಂದ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.